ಯಾವುದೋ ಚಿಂತೆಯಲ್ಲಿ ಮಗ್ನಳಾಗಿರುವೆನು. ಹಿಂದಿನ ನೆನಪುಗಳನ್ನು ನೆನೆಸಿಕೊಂಡು ಮುಂಬರುವ ದಿನಗಳಲ್ಲಿ ದುಃಖ ಪಡುವುದು ಸರಿಯಲ್ಲ. ನಿನ್ನ ಮನದಿಚ್ಛೆಯಂತೆ ನಾನು ಮದುವೆಯಾಗಿರುವೆ. ನೋಡು, ಈ ಮನೆಯಲ್ಲಿ ನೀನು ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ಅಂದ ಹಾಗೆ ನನ್ನಿಂದೇನಾದರೂ ತಪ್ಪಾಗಿದೆಯೇ? ಇಲ್ಲ ರೀ, ನಿಮ್ಮಿಂದ ಯಾವುದೂ ತಪ್ಪಾಗಿಲ್ಲ. ನನ್ನ ಬಾಳು ಕತ್ಲಲ್ಲಿ ಕಲಿತು ಬೆಂದು ಹೋಗುತ್ತಿರುವಾಗ ಕವಿಯಾಗಿ ಬಂದು ನನ್ನ ಬಾಳಿಗೆ ಬೆಳಕು ನೀಡಿದ ದೇವರು ನೀವು. ಒಂದು ಹೆಣ್ಣಿನ ಬಾಳು ಹಾಳಾಗಬಾರ್ದು ಅಂತ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ರಿ. ಮಸನಕ್ಕೆ ಹೋಗ್ಬೇಕಾದ ಜನರನ್ನ ಮದುವೆ ಮಂಟಪದಲ್ಲಿ ನಿಲ್ಲಿಸಿ ನನಗೆ ಅಕ್ಷತೆ ಹಾಕಿಸಿರಿ. ನೀವು ನನ್ನ ಪಾಲಿನ ದೇವರು ರೀ. ನೋಡಿ, ನನ್ನ ಜೀವನದ ಕೊನೆ ಉಸಿರಿನವರೆಗೂ ನಾನು ನಿಮ್ಮ ಪಾದ ಸೇವೆ ಮಾಡಿದ್ರು ನಿಮ್ಮ ಋಣ ಮುಟ್ಲಾರ್ದು. ನಾನು ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಸ್ವಾಮಿ? ಅಲ್ಲ, ಒಂದು ಹೆಣ್ಣಿಗೆ ಮಾಡಬೇಕಾದ ಕರ್ತವ್ಯವನ್ನೇ ನಾನು ಮಾಡಿದ್ದೇನೆ. ಇದರಲ್ಲಿ ನನ್ನದೇನು ಋಣ ಮುಟ್ಟಿಸುವ ಉಪಕಾರವಿಲ್ಲ. ನಿನ್ನಂತ ಗುಣವತಿ ಸೌಭಾಗ್ಯದ ಲಕ್ಷ್ಮಿ ಸಿಗಬೇಕಾದರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರುವೆ. ನೋಡು, ಈ ಸಂತೋಷದ ಸಮಯದಲ್ಲಿ ವಿರಸದ ಮಾತುಗಳೇಕೆ ಚಿನ್ನ? ಹಾಗಾದ್ರೆ ಹಾಲೂನು ಬೇಡವಾ? ನೋಡಿ, ಸಿಹಿಯಾಗಿರುವ ಈ ನಿಮ್ಮ ಬಾಳಲ್ಲಿ ಸದಾ ನಾನು ಕೂಡ ಸಿಹಿಯಾಗಿ ಇರ್ತೀನಿ ಅಂತ ಈ ಹಾಲು ಕೊಡುವೆ ನಾನು. ಬೇಡ, ಹಾಲು ಕುಡಿಯುವುದು ಆಮೇಲೆ. ಮುಂಚೆ ಏನ್ ಬೇಕು ನಿಮ್ಗೆ? ನಿನ್ನ ಹೃದಯದಿಂದ ಚಿಂಬಿ ಬರುವ ಮಧುರ ಮಾತುಗಳು, ನಿನ್ನ ಮಧುರ ಕಂಠದಿಂದ ಸಾಗಿ ಬರುವ ಹೃದಯ ವೀಣೆ ಕೇಳಬೇಕೆಂಬ ಆಸೆ. ನೀವು ತುಂಬಾ ರಸಿಕರಿ. ಅಲ್ಲ, ನಿನ್ನಂತ ಹೆಣ್ಣು ಕಣ್ಮುಂದೆ ಇರುವಾಗ ನಾನು ರಸಿಕನಾಗದೆ ಇರಬಹುದೇ? ನಾನು ಅಷ್ಟೊಂದು ಸುಂದರಿಯೇ? ನಿನ್ನ ಸೌಂದರ್ಯದ ಬಗ್ಗೆ ವರ್ಣಿಸಲು ನನ್ನಲ್ಲಿ ಶಬ್ದಗಳಿಲ್ಲ. ಅದಕ್ಕಾಗಿ ಒಬ್ಬ ಕವಿಯನ್ನೇ ಕರೆದುಕೊಂಡು ಬರಬೇಕಾಗುತ್ತದೆ ಇಲ್ಲಿಗೆ. ಅಯ್ಯೋ, ದಯವಿಟ್ಟು ಕವಿಗಳನ್ನು ಮಾತ್ರ ಕರಿಬೇಡರಿ. ನನ್ನ ಸೌಂದರ್ಯವನ್ನ ವರ್ಣನೆ ಮಾಡಲು ನೀವು ಕವಿ ಆದ್ರೆ ಅಷ್ಟೇ ಸಾಕು ನನಗೆ. ಮಾತಿನಲ್ಲಿ ನೀನು ತುಂಬಾ ಚಾಣಾಕ್ಷಳ.
ದೇವ ಶಿಲ್ಪಿ ಕಡಿದನು ಲಿಂಗ ಕವಿ ಕಾಡಿದ ಕಲ್ಪನೆಯು ಚಿನ್ನ ಜೀವವೆಂದಿ ಮಿಂಚಿದಂತೆ ಏಕೋ ಒಡಲೊಳಗೆ ಸಂಭ್ರಮ ಪ್ರೀತಿ ಮಲ್ಲಿಗೆಯ ಈ ಚೆಂಗುಮ ಓ ಪ್ರಿಯತಮೇ ಗಂಗನೇ ನಾನೇ ಹೋದೆ ದೇವ ಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಡಿದ ಕಲ್ಪನೆಯು ಚಿನ್ನ ಸುಧಾ, ಏನಾಯ್ತು ಸುಧಾ? ಯಾಕೋ ನನಗೆ ವಾಂತಿ ಬಂದಂತ ಆಗ್ತಾ ಇದ್ದಾರೆ, ನನಗೆ ಚಕ್ರ ಬಂದಂತ ಆಗ್ತಾ ಇದೆ. ಬಾ, ನೀ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬಾ. ನಾನು ಡಾಕ್ಟರ್ ಫೋನ್ ಮಾಡಿ ಕರೆಸ್ತೇನೆ, ಸ್ವಲ್ಪ ರೆಸ್ಟ್ ತೆಗೆದುಕೊ. ಹಲೋ ಡಾಕ್ಟ್ರೇ, ಇದ್ದಕ್ಕಿದ್ದ ಹಾಗೆ ನನ್ನ ಹೆಂಡತಿಗೆ ತಲೆಗೆ ಚಕ್ರ ಬರ್ತಾ ಇದೆ, ಆದಷ್ಟು ಬೇಗನೆ ನಮ್ಮ ಮನೆಗೆ ಬರಬೇಕು. ಹಾ ಬಂದೆ, ಒಂದು ನಿಮಿಷ. ಹಲೋ ವಿಶ್ವನಾಥ್. ಓ ನಮಸ್ಕಾರ. ನಮಸ್ಕಾರ, ಬನ್ನಿ ಡಾಕ್ಟ್ರೇ. ಏನಾಗಿದೆ? ಏನಾಗಿದೆ ನೋಡಿ. ನೀವೇನು ಭಯ ಪಡೋ ಕಾರಣವಿಲ್ಲ. ಸುಧಾಳಿಗೆ ಏನಾಗಿದೆ ಡಾಕ್ಟ್ರೇ? ನೀವು ಸಂತೋಷ ಪಡುವ ಸಂಗತಿ. ಸುಧಾ, ನೀನೀಗ 3 ತಿಂಗಳ ಗರ್ಭಿಣಿ. ಡಾಕ್ಟ್ರೇ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ನಾನು ಗರ್ಭಿಣಿ ಆಗಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ನನಗೆ ಯಾವ ಲಾಭವಾಗಲಿದೆ? ಇದ್ದ ವಿಷಯವನ್ನೇ ಹೇಳ್ತಾ ಇದ್ದೀನಿ. ಇದರಿಂದ ನೀನು ದುಃಖ ಪಡಬಾರದು. ಇದು ಸಂತೋಷ ವಿಷಯ. ವಿಶ್ವನಾಥ್, ನಾನೇನು ಬರುವೆ. ಇಲ್ಲ ರೀ, ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ. ನಾನ್ ಗರ್ಭಿಣಿ ಆಗಿಲ್ಲ ರೀ, ನಾನ್ ಗರ್ಭಿಣಿ ಆಗಿಲ್ಲ. ಹೌದು, ನಾನು ಯಾರಿಂದ ಆದೆ ಗರ್ಭಿಣಿ? ಇಂದು ನನ್ನ ಪ್ರಥಮ ರಾತ್ರಿ. ನನ್ನ ಹೆಂಡತಿಯ ದೇಹ ನಾನು ಮುಟ್ಟದೆ ನನ್ನ ಹೆಂಡತಿ ಗರ್ಭಿಣಿ. ಎಂತ ಸಂತೋಷದ ವಿಷಯ, ಎಂತ ಸನ್ನಿವೇಶ ನನ್ನ ಜೀವನದಲ್ಲಿ ಕಂಡೆ. ಮಧ್ಯರಾತ್ರಿಯಲ್ಲಿ ಸೂರ್ಯ ಉದಯವಾದದ್ದು ಕಂಡೆ. ಬೀಜ ಬಿತ್ತದೆ ಭೂಮಿಯಲ್ಲಿ ಫಲವತ್ತಾದ ಬೆಳೆ ಕಂಡೆ. ಕಾಡು ಕಲ್ಲಿನಲ್ಲಿ ಉಕ್ಕಿ ಬರುವ ಜಲವನ್ನು ಕಂಡೆ. ಹಾಲು ಬರುವ ಆಕಳ ಕೆಚ್ಚಲಿನಲ್ಲಿ ವಿಷ ಬರುವುದನ್ನು ಕಂಡೆ. ಮಾವಿನ ಮರವೆಂದು ಅಪ್ಪಿಕೊಳ್ಳಲು ಹೋದರೆ
ಅದು ಬೇವಿನ ಮರವಾಯಿತೆ. ಹೂವಿನ ಹಾರವೆಂದು ಕೈ ಹಿಡಿಯಲು ಹೋದರೆ ಅದು ಮುಳ್ಳಾಗಿ ನನ್ನನ್ನು ಚುಚ್ಚಿತೆ. ನಾನು ತಂದ ಗಿಳಿ ಈ ಮರದಲ್ಲಿ ಕುಳಿತು ಪಾಠ ಕಲಿಯಬಹುದು ಎಂದು ತಿಳಿದಿದ್ದೆ. ಆದರೆ ನನ್ನ ಕುತ್ತಿಗೆಯನ್ನು ಕತ್ತರಿಸುವ ಹತ್ತಾಗಿ ನಿಂತಿತ್ತಲ್ಲ. ಬಹಳ ಸಂತೋಷ ಸುಧಾ, ಬಹಳ ಸಂತೋಷ. ನೀನು ಗರ್ಭಿಣಿಯಾಗಿ ನನಗೆ ಪುಣ್ಯ ಮಾಡಿದೆ. ಈ ಪವಿತ್ರ ದೇಹವನ್ನು ಇನ್ನೊಂದು ದೇಹದೊಂದಿಗೆ ಕಾಮ, ಮೋಹ, ಮದ, ಹೊಲಸುರತಿ ಕ್ರೀಡೆಯಲ್ಲಿ ಮಲಿನ ಮಾಡಿಸಿದೆ. ಪವಿತ್ರವಾಗಿ ಉಳಿಸಿಬಿಟ್ಟಿ ಈ ನನ್ನ ದೇಹ. ನಿನಗೆ ಕೋಟಿ ನಮಸ್ಕಾರ. ನನ್ನ ಹೆಂಡತಿಯಾಗಿ ಒಂದೇ ದಿನದಲ್ಲಿ ನನ್ನ ಋಣ ಮುಟ್ಟಿಸಿಬಿಟ್ಟೆ ಸುಧಾ, ನನ್ನ ಋಣ ಮುಟ್ಟಿಸಿಬಿಟ್ಟೆ. ನೋಡಿ, ದಯವಿಟ್ಟು ದಯವಿಟ್ಟು ಚುಚ್ಚು ಮಾತುಗಳನ್ನ ಮಾತಾಡ್ಬೇಡಿ. ನೀವು ದೇವ್ರಾಣಿ ಮಾಡಿ ಹೇಳ್ತೀನ್ರಿ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ನಾನು ಗರ್ಭಿಣಿ ಆಗಿದ್ದೆ ನಿಜವಾದ್ರೆ ಇದು ನನಗೆ ಗೊತ್ತೇ ಇಲ್ಲ. ಯಾವ ಪುರುಷನ ದೇಹನೂ ನಾನು ಸ್ಪರ್ಶ ಮಾಡಿಲ್ಲ ರೀ. ಅಲ್ಲ, ನೀನಾಡುವ ಮಾತು ಚಿಕ್ಕ ಮಗು ಕೂಡ ಒಪ್ಪಲಾರದು. ಊಟ ಮಾಡಲಾರದೆ ಹೊಟ್ಟೆ ತುಂಬಿದೆ ಎಂದು ಹೇಳುವ ಈ ಯಾವ ಮೂರ್ಖನಾದರೂ ಈ ಜಗತ್ತದಲ್ಲಿ ಉಂಟೆ? ನೀರು ಇಲ್ಲದೆ ಸಸಿ ಬೆಳೆಯಲಾರದು, ಬೆಂಕಿ ಇಲ್ಲದೆ ಹೊಗೆಯಾಡಲಾರದು. ನಿನ್ನ ಹೊಟ್ಟೆಯಲ್ಲಿರುವ ಪಿಂಡ ಬೆಳೆಯಬೇಕಾದರೆ ನೀನು ಪರಪುರುಷನ ಸ್ಪರ್ಶ ಮಾಡಿರಲೇಬೇಕು. ಖಂಡಿತವಾಗಿಯೂ ಇಲ್ಲ. ಅಂತ ಹೇ ಕೃತ್ಯಗೆ ಇಳಿಯುವ ಹೆಣ್ಣು ನಾನಲ್ಲ. ಮುಚ್ಚು ಬಾಯಿ ಪಾಪಾತ್ಮಳೆ. ಮದುವೆಯ ಮುಂಚೆ ಹೊಟ್ಟೆಯಲ್ಲಿ ಪಾಪದ ಪಿಂಡವನ್ನು ಇಟ್ಟುಕೊಂಡು ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳಲು ಹೊಂಚು ಹಾಕಿದ ವಂಚಕಿ ನೀನು. ಸಾತ್ವಿಯ ಸೋಗಿನಲ್ಲಿ ತಿರುಗುತ್ತಾ ಬಂದು ಮತ್ತೊಬ್ಬರ ಸಂಸಾರವನ್ನು ಹಾಳು ಮಾಡಲು ಬಂದ ಸತಿ ಸೂಳ ನೀನು. ನಂಬಿದವರ ಕುತ್ತಿಗೆಯನ್ನು ಕತ್ತರಿಸುವ ನೀನೋರ್ವ ಜಾರಿಣಿ ನೀನು. ಇಲ್ಲ ರೀ, ನಾನಂತವಳಲ್ಲ ರೀ. ಇಂಥ ಮಾತು ನಿಮ್ಮಂತರ ಬಾಯಿಂದ ಬರಬಾರ್ದು ಸ್ವಾಮಿ, ಬರಬಾರ್ದು. ಸಾಕು, ನಿಲ್ಲಿಸು ನಿನ್ನ ನಾಟಕ. ಸ್ನೇಹಿತನ ಕರ್ತವ್ಯವನ್ನು ನೆರವೇರಿಸಬೇಕೆಂದು ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಿದೆ. ಕರ್ಮದ ಕಾಂಡವನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮದುವೆಯ ಮಂಟಪದಲ್ಲಿ ನನ್ನನ್ನೇ ಆರಿಸಿಕೊಂಡು ನನ್ನ ಮನೆಯ ಮರ್ಯಾದೆಯನ್ನು ಬೀದಿ ಪಾಲು ಮಾಡಲು ಬಂದ ಮಾರಿ ರೂಪದ ನಾರಿ ನೀನು. ನನ್ನಂತ ಮುಗ್ಧ ಜೀವಿಗೆ ಮೋಸ ಮಾಡಿದ ನಿನ್ನಂತ ಪಾಪಿಗೆ ಶಾಪ ತಟ್ಟದೆ ಬಿಡದು. ನನ್ನನ್ನು ನಂಬಿಸಿ ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಟ್ಟೆ ಸುಧಾ, ಕತ್ತರಿಸಿ ಬಿಟ್ಟೆ. ನೋಡಿ, ಈ ಪಾಪದ ಪಿಂಡವನ್ನು ಬಯಸಿ ಯಾವ ಪುರುಷನ ದಿಕ್ಕಿಗೂ ನಾನು ಒಳಗಾಗಿಲ್ಲ. ಮುಖ್ಯವಾಗಿ ಈ ಪಿಂಡ ನನ್ನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿಕೊಂಡಿದೆ ಎಂಬುದೇ ನನಗೆ ತಿಳಿಯದಾಗಿದೆ. ನನ್ನೇ ಕರ್ಮನ ನೋಡಿ ನೀವು ಬೇಕಾದ್ದು ಮಾಡಬಹುದು, ನನ್ನನ್ನು ನಂಬಬಹುದು, ನಮ್ದೇನೋ ಇರಬಹುದು. ಆದ್ರೆ ಒಂದ್ ಮಾತ್ ಮಾತ್ರ ಸತ್ಯ ರೀ, ನಾನು ಸಂತೋಷ ನನ್ನ ಮನಸಾರ ಪ್ರೀತಿಸಿದ್ದೇನೆ ವಿನಃ ಈ ದೇಹನ ಅರ್ಪಿಸಿಲ್ಲ. ತಾಳಿ ಕಟ್ಟಿದ ಗಂಡನೇ ದೇವರು ಅಂತ ನಂಬಿದ್ದೀನಿ. ಮದುವೆ ನಂತರವೇ ನನ್ನ ಶೀಲವೆಂಬ ಹಾಲಿನಲ್ಲಿ ಹೆಪ್ಪಾಕಲು ಬಯಕೆ ಹೊತ್ತವಳು ನಾನು. ನೋಡಿ, ಈ ಪಿಂಡ ನನಗೆ ತಿಳಿಯದಂತೆ ನನ್ನ ಹೊಟ್ಟೆ ಹೇಗೆ
ಮಾಂಗಲ್ಯ ಹರಿದು ನಿನ್ನ ತವರು ಮನೆಗೆ ಕಳಿಸಿದಾಗಲೇ ಗೊತ್ತಾಗುತ್ತದೆ ನಿನ್ನ ಪಾಪದ ಪಿಂಡಕ್ಕೆ ಮಿಂಡ ಯಾರೆಂದು. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ನನ್ನ ದೇಹನ ನೀವು ಮುಟ್ಟದಿದ್ರೂ ಚಿಂತೆ ಇಲ್ಲ. ನಿಮ್ಮ ಪಾದ ಸೇವೆ ಮಾಡುತ್ತಾ ನಿಮ್ಮ ಪಾದದಲ್ಲೇ ನಾನು ಬೆದ್ದಿರ್ತೀನಿ. ಈ ಪಾಪದ ಪಿಂಡದ ಶಿಶು ಹತ್ಯೆ ಮಾಡಿ ಇದಕ್ಕೆ ಕಾರಣೀಭೂತನವರ ಗಂಟ್ಲ ಹರಿದು ರಕ್ತ ಕುಡಿತೀನಿ ನಾನು. ಆದ್ರೆ ನೀವು ಮಾತ್ರ ನನ್ನ ಶೀಲದ ಬಗ್ಗೆ ಸಂಶಯ ಮಾಡಬೇಡಿ ಸ್ವಾಮಿ, ಸಂಶಯ ಮಾಡಬೇಡಿ. ನಿನ್ನ ಶೀಲದ ಬಗ್ಗೆ ಸಂಶಯ ಪಟ್ಟ ಸಂತೋಷ ಅವನು ಮತ್ತೊಬ್ಬರ ಕೈಯಲ್ಲಿ ಸಾಯಲಿಲ್ಲ, ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ. ಈಗ ನನಗೆ ಅರ್ಥವಾಗ್ತಾ ಇದೆ. ಆದರೆ ನೀನು ಮಾತ್ರ ನನ್ನ ಸತಿಯಲ್ಲ, ನೀನು ಬೂದಿ ಮುಚ್ಚಿದ ಕೆಂಡ. ನೀನು ಇಂಥವಳು ಎಂದು ಈ ಸಮಾಜಕ್ಕೆ ಗೊತ್ತಾದರೆ ಮರ್ಯಾದೆ ಹೋಗುವುದು ನನ್ನದೇ. ನೋಡು, ಯಾವುದಾದ್ರೂ ನೆಪ ಮಾಡಿಕೊಂಡು ನನಗೆ ನೀನು ಮುಖ ತೋರಿಸದೆ ಎಲ್ಲಿಗಾದ್ರೂ ಹೊರಟು ಹೋಗು, ಹೊರಟು ಹೋಗು. ಪ್ಲೀಸ್ ಗೆಟ್ ಔಟ್. ನೋಡಿ, ನಿಮ್ಮ ಪಾದ ಹಿಡಿದು ಬೇಡ್ಕೋತೀನಿ. ನನ್ನ ನೀವು ಹೆಂಡತಿ ಅಂತ ಸ್ವೀಕಾರ ಮಾಡದಿದ್ರು ನನಗೆ ಚಿಂತೆ ಇಲ್ಲ. ಈ ಮನೆಯಲ್ಲಿ ಕಸ ಮುಸ್ರಿ ಮಾಡಿಕೊಂಡು ಕೂಲಿ ಕೆಲಸದ ಹಾಳಾಗಿ ನಾನು ಬೆದ್ದಿರ್ತೀನಿ. ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಡಿ. ಕಸ ತಿನ್ನುವ ಕತ್ತಿಗೆ ಕೂಡ ನಿಯತ್ತು ಇರುತ್ತದೆ. ಒಂದು ಹೆಣ್ಣಿನ ಮಾನ ಉಳಿಸುವುದಕ್ಕಾಗಿ ನ್ಯಾಯದಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆ. ಆದರೆ ನೀನು ನನಗೆ ಏನು ಕೊಟ್ಟೆ? ಧರ್ಮದ ಪ್ರೀತಿಗೆ ಕರ್ಮದ ಕಾಣಿಕೆ ಕೊಟ್ಟೆ ಸುಧಾ, ಕರ್ಮದ ಕಾಣಿಕೆ ಕೊಟ್ಟೆ. ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಿಮಗೆ ಕರ್ಮದ ಕಾಣಿಕೆ ನೀಡಿಲ್ಲ. ಧರ್ಮದಿಂದ ನೀವು ನನ್ನ ಕೊಳ್ಳೆಗೆ ತಾಳಿ ಕಟ್ಟಿದ್ದಕ್ಕಾಗಿ ನ್ಯಾಯದಿಂದ ನಾನು ನಿಮ್ಮ ಧರ್ಮ ಪತ್ನಿಯಾಗಿದ್ದೇನೆ. ನೀನು ನನ್ನ ಧರ್ಮ ಪತ್ನಿಯಲ್ಲ, ಮಾಡಿಕೊಂಡ ಗಂಡನ ಪ್ರಾಣ ತೆಗೆಯುವ ರಾಕ್ಷಸ ನೀನು. ಬ್ರಹ್ಮ ಬರಿದ ಹಾಳೆಯಲ್ಲಿ ಅಂತ್ಯವೇನಿದೆ? ಸುಖ ದುಃಖ